ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೆಲ್ತಿಯಾದ ಈಸಿಯಾದ ಬ್ರೇಕ್ಫಾಸ್ಟ್. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ತುಂಬ ಸಿಂಪಲ್ ಉಂಟು ಹಾಗೂ ಇಷ್ಟ ಆಗುತ್ತೆ ನಿಮಗೆ, ಬೇಗನೂ ಆಗುತ್ತೆ. ಇದು ಕಿರಿ ಇಲ್ಲ. ಬೆಳಿಗ್ಗೆದ್ದು ಏನು ಮಾಡೋದು ಅಂತ ಹೇಳಿ, ಯಾಕೆಂದರೆ ರಾತ್ರಿ ಹೊತ್ತು ಇದನ್ನು ಮಾಡಿಟ್ರೆ ಬೆಳಿಗ್ಗೆ ಸ್ವಲ್ಪ ಬಿಸಿ ಮಾಡಿ ಇದನ್ನು ತಿಂದರೆ ಆಯಿತು. ಇದರೊಂದಿಗೆ ಚಟ್ನಿ ಅದು ಇದು ಜಾಸ್ತಿ ಬೇಕಂತ ಇಲ್ಲ, ಹೀಗೇನೂ ಇದನ್ನು ತಿನ್ಬೋದು. ಓಕೆ, ಏನೆಲ್ಲ ಬೇಕು ನಾನು ನಿಮ್ಮ ಜೊತೆ ಹೇಳ್ತೀನಿ. ಇಲ್ಲಿ ನಾನು ಸಣ್ಣ ರವೆ 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿ, ನಾನಿಲ್ಲಿ ತೆಳು ಅವಲಕ್ಕಿ ಹಾಕ್ತಾ ಇದ್ದೀನಿ. ದಪ್ಪ ಅವಲಕ್ಕಿ ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಇಲ್ಲಿ ನಾನು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇದು ಆಪ್ಷನಲ್, ಒಳ್ಳೆ ಫ್ಲೇವರ್ಗೆ ಹಾಕ್ತಾ ಇದ್ದೀನಿ, ಹಾಗೂ ಹೆಲ್ತಿಗೆ ಕೂಡ ಒಳ್ಳೆಯದು ಕರಿಬೇವು ಸೊಪ್ಪು. ನೆಕ್ಸ್ಟ್ ಇಲ್ಲಿ ಕುಕುಂಬರ್ ಇತ್ತು, ಮುಳ್ಳು ಸೌತೆ ಅಂತ ಹೇಳ್ತೀವಿ ನೋಡಿ, ಅದನ್ನು ಕೂಡ ಒಂದು ಹಾಕಿದ್ದೀನಿ. ಹಾಗೂ 1/4 ಕಪ್ಪಷ್ಟು ಇಲ್ಲಿ ನಾನು ತೆಂಗಿನಕಾಯಿ ಕೂಡ ಬೆರೆಸಿದ್ದೀನಿ. ಆಮೇಲೆ ನೆನೆ ಹಾಕಿದ ಮೆಂತೆ ಕಾಳು 1 ಸಣ್ಣ ಚಮಚದಷ್ಟು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಹಾಗೂ ನೆಕ್ಸ್ಟ್ ಇದಕ್ಕೆ ಹಾಕೋಣ ಸಕ್ಕರೆ ಅಥವಾ ಬೆಲ್ಲ ಕೂಡ ನೀವಿಲ್ಲಿ ಹಾಕ್ಬೋದು, ಚೆನ್ನಾಗಾಗುತ್ತೆ. 2 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ನಾನು ಶುಂಠಿ ಹಾಗೂ 1 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ಇಷ್ಟನ್ನು ಹಾಕಿ ನಾವು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನಾವು ಗ್ರೈಂಡ್ ಮಾಡೋಣ. ಇದು ತುಂಬ ತಂಪು. ಈ ಬ್ರೇಕ್ಫಾಸ್ಟ್ ನೀವು ಬೆಳಿಗ್ಗೆ ತಿಂದರೆ ಇದರಲ್ಲಿ ಮೆಂತೆ, ಕುಕುಂಬರ್ ಎಲ್ಲ, ಮೊಸರು ಎಲ್ಲ ಇರೋದ್ರಿಂದ ಉಂಟು ನೋಡಿ, ಹೆಲ್ತಿಗೆ ಕೂಡ ಇದು ನಿಮಗೆ ಬೆಸ್ಟ್. ಓಕೆ, ಇವಾಗ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು 1 ಪ್ಯಾಕೆಟಷ್ಟು ಈನೋ ಪೌಡರ್ ಉಂಟು ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ದಿಢೀರಾಗಿ ಮಾಡ್ತಾ ಇದ್ದೀನಿ, ಹಾಗಾಗಿ ಈನೋ ಪೌಡರ್ ಹಾಕಿದ್ದೀನಿ. ಒಮ್ಮೆಲೆ ನಿಮ್ಮ ಹತ್ರ ಟೈಮ್ ಇದೆ ಆದರೆ ನೀವು ಫುಲ್ ನೈಟ್ ಇದನ್ನು ಹೀಗೆ ಇಟ್ಟು ಬೆಳಿಗ್ಗೆ ದೋಸೆ ಅಥವಾ ಈ ರೀತಿ ನೀವು ಮಾಡ್ಬೋದು. ಆವಾಗ ನೀವು ಈನೋ ಎಲ್ಲ ಹಾಕಬೇಕಂತ ಇಲ್ಲ. ನಾನಿಲ್ಲಿ ಇವಾಗ ಇಡ್ಲಿ ಪಾತ್ರೆಗೆ ಇದನ್ನೆಲ್ಲ ಹಾಕಿ ಮುಚ್ಚಿಡ್ತೀನಿ. ಒಂದು 10 ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ತೀನಿ. ಓಕೆ, ಬೇಯಿಸಿ ತುಂಬ ಹೊತ್ತಾಯಿತು. ಇವಾಗ ಇದು ತಣ್ಣಗೆ ಕೂಡ ಆಗಿದೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ ತಣ್ಣಗಾಗಿದೆ. ಹಾಗೂ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ನಾವು ಇದನ್ನು ಓಪನ್ ಮಾಡಿ ಕಟ್ ಮಾಡಿ ತಿನ್ಬೋದು. ಒಮ್ಮೆಲೆ ನಾವು ಫುಲ್ ನೈಟ್ ಮಾಡಿ ಹೊರಗಡೆ ಇಟ್ಟಿದ್ದಾದರೆ ಬೆಳಿಗ್ಗೆ ಉಂಟು ನೋಡಿ, ಇನ್ನೂ ಕೂಡ ಇದು ಸಾಫ್ಟ್ ಆಗುತ್ತೆ. ನಾವು ದಿಢೀರಾಗಿ ಮಾಡಿದ್ರಿಂದ ಇದು ಈ ರೀತಿ ಬಂದಿದೆ. ಇಲ್ಲದ್ರೆ ಇನ್ನೂ ಕೂಡ ಒಳಗಡೆ ಜೇನುಗೂಡು ಬರುತ್ತೆ ನೋಡಿ, ಆ ರೀತಿ ಬರುತ್ತೆ. ತುಂಬ ಸಾಫ್ಟ್ ಇರುತ್ತೆ. ಇದು ತಿನ್ನಲಿಕ್ಕೆ ತುಂಬ ರುಚಿ ಇರುತ್ತೆ. ಇದನ್ನು ಹೀಗೇನೂ ತಿನ್ಬೋದು, ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಅಥವಾ ಚಟ್ನಿ, ಸೆಜ್ವಾನ್ ಚಟ್ನಿ ಎಲ್ಲ ಇದೆ ಆದರೆ, ಖಾರ ಚಟ್ನಿ ಯಾವುದು ಕೂಡ ಇದೆ ಆದರೆ, ಸಾಂಬಾರ್ ಜೊತೆ, ಚಿಕನ್ ಸುಕ್ಕ ಅದರ ಜೊತೆ ಕೂಡ ತುಂಬ ಸೂಪರ್ ಆಗುತ್ತೆ ಇದು. ಜಸ್ಟ್ ನೀವು ಇದನ್ನು ಟ್ರೈ ಮಾಡಿ. ಹೆಲ್ತಿಯಾದ ರೆಸಿಪಿ, ಡೈಲಿ ಒಂದೇ ತಿಂದು ನಮಗೆ ಬೋರ್ ಆಗಿರುತ್ತೆ, ಹಾಗಾಗಿ ಇದು ನಿಮ್ಮ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾಫ್ಟಾಗಿ ಚೆನ್ನಾಗಿರುತ್ತೆ. ಎಲ್ಲರಿಗೂ ಟೇಕ್ ಕೇರ್. ಬಾಯ್.